ಹತ್ತಿ ಅಮಶಿದ ಕಮ್ಮಳಿ ಕೊಟ್ಟನ ಯಾತ್ರೆ ಸುಳ್ಳೆ ಹೈರಾಣಗದಳು ಬೆನ್ನ ಹಾತಿ ಸುಳ್ಳೆ ಹೈರಾಣಗದಳು ಬೆನ್ನ ಹಾತಿ ಮಂಗರಾಯ ಮೇಲ ನಾಡಕವಾದ ಓರು ರಸೋತೆ ಶಿಟ್ಟಿಗರಿ ಅವಾದು ತಂದು ಕೈದದು ನೇತೆ ಮಂಗರಾಯ ಮೇಲ ನಾಡಕವಾದ ಓರು ರಸೋತೆ ಬಿಡುವುದಿಲ್ಲ ಅಂದಾನ ಕಂಬಳಿ ತರತಿನಿಯಾತೆ ಅವಸರದಿಂದ ಅವನು ಸಿದ್ಧ ಸೈನ್ಯತೆ ಹಾಕಿ ಬಿಡುವುದಿಲ್ಲ ಬಕ್ಕನಾಗಲಿ ಕಂಬಳಿ ತರತಿನಿಯಾತೆ ಅವಸರದಿಂದ ಅವನು ಸಿದ್ಧ ಸೈನ್ಯತೆ ಹಾಕಿ ಮಿಣಜಗಿ ಮೀರ ಸಾಬಂದ ಹೇಳ್ಬೇಡ ನನ್ನ ಮುಂದೆ ಕತ್ತಿ ಮತ್ ಕೇಳಿ ಮಂಗರಾಯ ಬಿಟ್ಟವನ ಮಸೂತಿ ಮಿರಜಗಿ ಮೀರ ಸಾಬಂದ ಹೇಳ್ಬೇಡ ನನ್ನ ಮುಂದೆ ಕತ್ತಿ ಮತ್ ಕೇಳಿ ಮಂಗರಾಯ ಬಿಟ್ಟದ ಮಸೂತಿ ಸದ್ದುರ್ಗ ಗ್ರಾಮದಾಗಿತ್ತು ಶಮನ ಬೀರನ ವಾರ್ತೆ ರಾಯಣ ಕಂಬಳಿ ನೆತ್ತಿದು ಅದೇನಂ ಪ್ರಾತೆ ಸದ್ದುರ್ಗ ಗ್ರಾಮದಾಗಿತ್ತು ಶಮನ ಬೀರನ ವಾರ್ತೆ ರಾಯಣ ಕಂಬಳಿ ನೆತ್ತಿದು ಅದೇನಂ ಪ್ರಾತೆ ಯಾವೂರ ಸಿದ್ಧ ಪುರುಷನಿ ಹಿಂಗಕ ಬಾಡ್ಯದ ಮೋದಿ ಯಾವೂರ ಸಿದ್ಧ ಪುರುಷನಿ ಹಿಂಗಕ ಬಾಡ್ಯದ ಮೋದಿ ಗೌಡನ ಮಕ್ಕಳು ನಡಮೆಲ ಕೀರ್ತಿ ಅವಧೂಷಿತನ ತ್ಯಾಜಿ ಬಂದ ಮಂದಿ ಹೊಂದಗೊಂತೆ ಮಾರಯ ಮರಿ ಮಳಿ ರಾಯಣ ಕಂಬಳಿ ನೈತಿ ಅವನ ತ್ಯಾಜಿ ಬರುತ್ತಿತ್ತು ಮಂದಿ ಹೊಂದಗೊಂತೆ ಮಗರಗ ಮರಿ ಮಳಿ ರಾಯಣ ಕಂಬಳಿ ನೈತಿ
ಅಲ್ಲಿಂದ ನಡೆದನ ಕಣ್ಣಾಯತ್ತಿ ಔಷಧ ಅಲ್ಲಿಂದ ಹರಿ ಹೊರದ ನೋಡಲಿ ಮಂದಿರಾಯ ಚಿತ್ತ ಸಿಗಲಿಲ್ಲ ಮನದಾಗಾಯ್ತು ಚಿಂತೆ ಮಳಿ ನೋಡರದಾಗ ಮಗಳ ಎತ್ತ ನೇಂತೆ ಅವತ್ತು ಸದ್ದ ಕೇಳತನ ಅಂಜಕ ನೇಂತೆ ಮಳಿ ನೋಡರದಾಗ ಮಗಳ ಎತ್ತ ನೇಂತೆ ಅವತ್ತು ಬಂದ ಕೇಳತನ ಅಂಜಿ ಎಲ್ಲ ಕದೇಂತೆ ಕಂಬಳಿ ಧರ್ಮರ್ಗಿ ರಾಯಣ್ಣ ಹೇಳಿ ಸಮಜೋತೆ ಯಾಕೆ ಹೇಳಬೇಕಾಯ್ತು? ಏನ್ ಹೇಳ್ತಾನ ರಾಯಣ್ಣ? ಯಾವ ಮಾಯದ ಮಗ ಮಾಧುಲಿಂಗ ತಂದಿ ಸೇವಾ ಮಾಡಿ ತಾಯಿ ಸೇವಾ ಮಾಡಿ ಏನೈತಂತ ಕೇಳಿದ್ರೆ ಔದು ಸಿದ್ಧನ ಅಂಜಿಕೆಗಾಗಿ ಔದು ಸಿದ್ಧನ ಏಟಿಗಾಗಿ ತಂದಿ ಅಂಶದ ಮುಂದೆ ಹೇಳ್ತಾನ, ತಂದಿ ನನ್ನ ನಾಡಕ್ ಹೋಗ್ತೀನಿ, ನನಗ ಆಶೀರ್ವಾದ ಮಾಡಂದ. ಹೌದು ಹೌದು. ಅವಾಗ ಗುಡ್ಡದ ಮುತ್ಯ ಮಾಯದ ಮಗ ಮಾಧುಲಿಂಗ ಪ್ರಸಾದ ಗಂಟೆ ಎತ್ತಿ ಕೊಟ್ಟ. ಅವಾಗ ಮಂಗರಾಯ ಸಿದ್ಧ ತಂದಿ ಹೇಳ್ತಾನ, ಏನ್ ಹೇಳ್ತಾನ? ಇಂಥ ತ್ರಿಕಾಲಜ್ಞಾನಿ ಜಗತ್ತೇ ಆಳ್ತಿರ್ತಕ್ಕಂತ ಮಹಾದೇವನೇ ಮಾಧುಲಿಂಗಾಗಿ ಜನಿಸಿ ಬಂದಾನ. ಹೌದು ಹೌದು. ಅಂತವನು ಪರಿಸ್ಥಿತಿ ತಂದಿ ಇವತ್ತು ಹಿಂಗಾಗಿ ಅದಂದ್ರ ನಾವು ಇನ್ನೊಂದು ನಾಡಿಗೆ ಹೋಗ್ತೀನಿ, ನನಗೇನಾರೆ ಪ್ರಸಾದ ನೀಡುತ್ತೇಳಿ ಅಂಶದ ಮುತ್ಯಾಗ ಮಂಗರಾಯ ಸಿದ್ಧ ಬೇಡ್ಕೊಂಡ. ಹೌದು ಹೌದು. ಅವಾಗ ಮಂಗರಾಯ ಸಿದ್ಧ ಹೇಳ್ತಾನ, ಮಂಗರಾಯ ಸಿದ್ಧ ಆರೇ ನಾಡಕ ಯಾರು ಮಹಾಸಿದ್ಧ ಮಾಯದ ಮಗ ಎಲ್ಲಿ ಹೋದ? ಗಂಗಿನಾಡಿಗೆ ಹೋಗ್ಯಾನ. ಹೌದು ಹೌದು. ಗಂಗಿನಾಡಿಗೆ ಅವನು ಸಿದ್ಧಾಟಿಗೆ ಆಗ್ತದ. ನೀ ಮಾತ್ರ ಯಾಕಡೆ ಹೋಗ್ಬೇಕಂತ ಕೇಳಿದ್ರೆ ಮೇಲನಾಡಕ್ಕೆ ಹೋಗು, ಮೇಲನಾಡಿನ ಭಕ್ತರ ಉದ್ಧಾರ ಮಾಡೋಗೋಸ್ಕರವಾಗಿ ನೀ ಹೋಗ್ಬೇಕಾಗತ್ತೇಳಿ ತಂದೆ ಅಂಶದ ಮುತ್ಯ ಮಂಗರಾಯ ಸಿದ್ಧಗ ತನ್ನ ಹೆಗಲ ಮೇಲೆ ಇದ್ದಿರ್ತಕ್ಕಂತ ಹೋಮದ ಕಂಬಳಿ ಎತ್ತಿ ಕೊಟ್ಟ. ಹೌದು. ಹೋಮದ ಕಂಬಳಿ ಎತ್ತಿ ಕೊಟ್ಟು ಮಂಗರಾಯ ಸಿದ್ಧ ಎಲ್ಲಿ ಹೊಂಟ ಅಂದ್ರೆ ಮೇಲನಾಡಕ್ ಹೊಂಟ. ಹೌದು ಹೌದು. ತ್ರಿಕಾಲಜ್ಞಾನಿ ಔದು ಸಿದ್ಧಗೆ ಗೊತ್ತಾಯ್ತು. ತಂದಿಗೆ ಕೇಳ, ತಂದಿ ಯಪ್ಪ ಕಂಬಳಿ ಎಲ್ಲದ? ಕೈಲಾಸದಿಂದ ತಂದಿರ್ತಕ್ಕಂತ ಕಂಬಳಿ ಎಲ್ಲದಂತ ಕೇಳ್ದ. ಹೌದು ಹೌದು. ಅವಾಗ ಅಂಶದ ಮುತ್ತೆ ಹೇಳ್ತಾನ, ಮಾಯದ ಮಗ ಮಾಧುಲಿಂಗ ಯಾರು ಎಲ್ಲಾ 3 ಮಂದಿ ಕೊಟ್ಟಿರು ಏನು? ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡಿ ಕೊಟ್ರು. ಯಾರು ಕೊಟ್ಟಾರ ಕೊಟ್ಟದು ನೆನಪಿಡುದು ನೀನು. ಇಂದು ನಾನು ಹೊಳ್ಳಿ ಕೊಟ್ಟೆ ಅಂದ್ರೆ ಮುಂದೆ ನಿನಗ 1,000 ಲಕ್ಷ ಆತವನಂತ ಮಾತು ಹೇಳ್ಯಾರ. ಹೌದು ಹೌದು. ಅದಕ್ಕಾಗಿ ಕೊಟ್ಟವರಿಗೆ ನಾ ಕೊಟ್ಟಿದ್ದ ತಂದೆ ಮೋಕ್ಷಿದ್ದ ಹೇಳ್ದ. ಹೌದು ಹೌದು. ಔದು ಸಿದ್ಧಗ ತಾಳಲಿಲ್ಲ. ಔದು ಸಿದ್ಧ ಮಂಗರಾಯ ಸಿದ್ಧನ ಬೆನ್ ಹತ್ತಿ ಕಂಬಳಿ ಪಡ್ಕೋಬೇಕಂತ ಎಲ್ಲಿ ಬಂದ್ರು? ಎಲ್ಲಿ? ಮಿಣಜಿಗಿ ಗ್ರಾಮಕ್ಕೆ ಬಂದ ಮಂಗರಾಯ ಸಿದ್ಧ ಮೀರಾ ಸಾಹೇಬನ ಬಲ್ಲಿ ಮಿಣಜಿಗಿ ಗ್ರಾಮಕ್ಕೆ ಬಂದು ಹೇಳ್ತಾನ, ಏನು ಹಿಂಗಿನೀಗ ನಾನು ಅಣ್ಣ ಆಗಿರ್ತಕ್ಕಂತ ಔದು ಸಿದ್ಧ, ನನ್ನ ತಮ್ಮ ಆಗಿರ್ತಕ್ಕಂತ ಔದು ಸಿದ್ಧ ನನ್ನ ಹಿಮ್ಮಾಡಿ ಹೊಂಟಾನ, ನನಗೆ ಜಾಗ ಕೊಡು ನಿನ್ನ ಬಲಿ ಅಂದ ಅಡಗಲಕ್ಕ. ಅವಾಗ ಮೀರಾ ಸಾಹೇಬ್ ಹೇಳ್ತಾನ, ಏನಂತಾನ? ಔದು ಸಿದ್ಧ ನಿತ್ತಲೆ ಕಣ್ಣ ಎತ್ತರಿಸಿ ನೋಡಿದ ಸಿಟ್ಟಿನ ತ್ರಿಕಾಲ ಜ್ಞಾನಿ 3ನೇ ಕಣ್ಣ ತೆರೆದತ್ತ ಕೇಳಿದ್ರೆ ಹರದಾರಿಗಟ್ಲೆ ಸುಟ್ಟು ಭಸ್ಮ ಆಗ್ತದ. ನಂದು ನಮೋದು ಟೈಮ್ ಅದ ಅಂತ ಔದು ಸಿದ್ಧಗ ನಾ ಇದ್ರ ಹಾಕೊಳ್ಳೋದು ಬೇಡ. ಇನ್ನು ನೀ ಮುಂದಿನ ಪಟ್ಟಣಕ್ಕೆ ಸಾಗಂದ. ಹೌದು ಹೌದು. ಅವಾಗ ಮಂಗರಾಯ ಸಿದ್ಧ ಎಲ್ಲಿ ಬಂದ ಅಂತ ಕೇಳಿದ್ರೆ ಇಲ್ಲೇ ಮಟ್ಟಿ ಹೊನ್ನಗುಂಟಿ ಗ್ರಾಮಕ್ಕೆ ಬಂದ. ಹೌದು ಹೌದು. ಹೊನ್ನಗುಂಟಿ ಬಲ್ಲಿ ಮಂಗರಾಯ ಸಿದ್ಧ ಬಂದ. ಹಿರಿಕುರುಬರಾಯಣ್ಣ ಕಂಬಳಿನೇ ಎತ್ತಿದ. ಹೌದು ಹೌದು. ಕಂಬಳಿನೇ ಹೇಳಿಗೆ ಮಂಗರಾಯ ಸಿದ್ಧಗೆ ಜಾಗ ಕೊಟ್ಟ. ಮಂಗರಾಯ ಸಿದ್ಧ ಮರಿಯಾದ. ಔದು ಸಿದ್ಧ ಬಂದು ನೋಡ್ತಾನ. ಮಂಗರಾಯ ಸಿದ್ಧ ಐಕಾದ ಕಾಣಿಸ್ಲಿಲ್ಲ. ಮಂಗರಾಯ ಸಿದ್ಧ ಕಾಣಿಸ್ಲಾರ್ದಕ್ಕಾಗಿ ನೋಡ್ಲಾರ್ದಂಗ ಔದು ಸಿದ್ಧ ಮುಂದೆ ಹೋದ. ಮುಂದೆ ಹೋಗಿ ಮಟ್ಟಿ ಮೇಲೆ ನಿಂತು ಹೊಳ್ಳಿ ನೋಡ್ತಾನ. ಹೊಳ್ಳಿ ನೋಡ್ರದಾಗ ಮಂಗರಾಯ ಸಿದ್ಧ ರಾಯಣ್ಣನ ಬಳಿ ಕಾಣಿಸ್ತದ. ಎದ್ದು ನಿಂತ ಹೋಗ್ಯಾನಂತೇಳಿ ಎದ್ದು ನಿಂತ. ಹೌದು ಹೌದು. ಇಲ್ಲಿ ಹೊಳ್ಳಿ ನೋಡಿ ಔದು ಸಿದ್ಧ ಇಲ್ಲಿ ಬರೋದಾಗ 2 ಮಂದಿ ತಂದಿ ಕೊಟ್ಟದ ಕರೆ ಅಂತ ಮಂಗರಾಯ ಸಿದ್ಧ ಹತ್ತಿದ.
ತಂದಿ ಕುಡಲಾರ್ಲಿ ನಿಂತೈತೆ ಅವನು ಸಿದ್ಧತಿದ ಹೌದು ಹೌದು ಎರಡು ಮಂದಿ ವಾಕ್ಯ ನಡೆದಿವು. ಹೌದು. ಅವಾಗ ಯಾರು ರಾಯಣ್ಣ ಅಲ್ಲಿ ವಿಚಾರ ಹೇಳ್ತಾನ. ಏನ್ ಹೇಳ್ತಾನ? ಎರಡು ಮಂದಿ ನಾ ಮೇಲ ನೀ ಮೇಲ ನನ್ನ ಕಂಬಳಿ ನಿನ್ನ ಕಂಬಳಿ ಅನ್ನೋದು ಬೇಡ ಬೇಡ ಬೇಡ. ಈ ನಮ್ಮ ಸುತ್ತ ನಾಡಿಗೆ ನ್ಯಾಯ ಹೇಳ್ತಿರ್ತಕ್ಕಂಥವ್ರು ಶಮನಾ ಪೀರರಿಂದ ಅದಾರ. ಸದಾಲಗದೊಳಗ ಸದ್ದಲಗ ಗ್ರಾಮದ ಹಿರಿಯ ಅದಾನ. ಹೌದು ಹೌದು. ಅವ್ರ ಕಡೆ ಹೋಗಿದ್ರೆ ನೀರಿಗೆ ನೀರ ಹಾಲಿಗೆ ಹಾಲಾಗ್ತದೆ ಅದ. ಹೌದು ಹೌದು ಹೌದು. ಅವಾಗ ರಾಯಣ್ಣನ ಮಾತಿಗೆ ಎರಡು ಮಂದಿ ಸದರ್ಗಾ ಗ್ರಾಮಕ್ಕೆ ಬಂದ್ರು. ಹೌದು. ಸದರ್ಗಾ ಗ್ರಾಮಕ್ಕೆ ಬಂದು ಕೂಡಲೇ ಹನಗೊಂಡ ಅವರಿಗೆ ಹನ್ನ ಚೌಡಲಿ ಮುತ್ಯನು ಅವರಿಗೆ ತರ ಹೊನಸಿದ್ದು ಅವರಿಗೆ ತರ. ಹೌದು ಹೌದು. ಆ ಹನಗೊಂಡ ಮತ್ತ ಇಲ್ಲಿ ಸದರ್ಗಾ ಗ್ರಾಮದ ಶಮನಾ ಮೇಲೆ ಎರಡು ಮಂದಿ ಕೂಡಿ ತೀರ್ಮಾನ ಮಾಡಿದ್ರು. ಹೌದು. ಕೋಲಿ ಒಳಗೆ ಕೋಲಿ 7 ಕೋಲಿ ಒಳಗೆ ಸತ್ಯ ಸಿದ್ಧರ ಅಂಶದ ಮುತ್ಯನ ಹೋಮದ ಕಂಬಳಿಡುನು. ಯಾರ 3 ಮಾತು ಒದರ್ತಾರ, ಯಾರ ಸತ್ಯವಾಗಿ ಅದ, ಯಾರು ಸತ್ಯ ಆಗ್ಯದ, ಯಾರ ಮಾತ ಅವರಿಗೆ ಕಂಬಳಿ ಸಾಧನೆ ಆಗ್ತದ. ಹೌದು ಹೌದು. ಅವಾಗ ಹೌದು ಸಿದ್ಧ ಒದರ್ದ ಎಲ್ಲಾ ಕೋಲಿ ಕೀಲಿ ಕಡದ ಬಿದ್ದು ಖರೆ ಕಂಬಳಿ ಬರಲಿಲ್ಲ. ಉಗ್ರಿ ಹಂಗಿತ್ತು. ಹೌದು ಸಿದ್ಧ ಉಗ್ರ ಹಾಗಿತ್ತು. ಹೌದು ಹೌದು. ಕೊನೆಯದಾಗಿ ಮಂಗರಾಯ ಸಿದ್ಧ ಒದರ್ದ. ಹಾ ಹಾ. ತಂದಿ ಕೊಟ್ಟಿರ್ತಕ್ಕಂತ ಕಂಬಳಿ ಇದು ಖರೆ ಇದ್ದರೆ ನನ್ನ ಸ್ವಾಧೀನ ಆಗುತ್ತೆ ಕೈ ಜೋಡಿಸಿ ನಿಂತ ಕಂಬಳಿ ಅಂತರ್ಲಿ ಬಂದು ಮಂಗರಾಯ ಸಿದ್ಧನ ಹೆಗಲಿಗೆ ಬಂತು. ಹಾ ಹಾ. ಯಾಕೆ ಹಿಂಗಾಗ್ಬೇಕಾಗ್ಯದ? ಯಾಕ? ಅಂಶದ ಮುತ್ಯ ಮ್ಯಾಲ ಹೇಳ್ಯಾನ. ಹೌದು ಹೌದು. ತೊಂಡುದು ಕೂನ್ ಹಿಡಿದು ಹಳ್ಳಿ ಕೊಟ್ಟಂದ್ರ 1000ಕ್ಕೆ ಲಕ್ಷ ಆತವನಂತ ಮಾತ. ಹೌದು. ಅದಕ್ಕೆ ಹೇಳ್ತಾರು ಹೆಂಗ? ಕಂಬಳಿ ಧರ ಮಂದಿರಾಯಣ್ಣ ಹೇಳಿ ಸಮಗೋತೆ ಸುತ್ತಲ ಚಮಯ ಮೇಲ ಹೇಳೋದ್ಯಾಯ ನೀತಿ. ಅಲ್ಲಿಗೆ ನಡಿರಾಗು ನಗುದಿ ಪರ ಜಡತೆ ಸುಳ್ಳೆ ಜಗಳಾಡಿದ ಸುಖ ಐತೆ. ಅಲ್ಲಿಗೆ ನಡಿ
ಮಾತನಾಡೋರು ಇಬ್ಬರದೊಂದೇ ಜ್ಯೋತಿ ಅಮಸಿದ ಕವಿಯ ಬರದ ಕುಂಡವ ಹಚ್ಚಿದಂಗ ಜ್ಯೋತಿ ಜ್ಯೋತಪ್ಪ ಮುದುಗ ಹಾಡೋರು ಇಬ್ಬರದೊಂದೇ ಜ್ಯೋತಿ ಮಧುಗುಣ ಮೋತ್ಯನ ತುಗರನ್ನ ಮೇಲ ಬಾಳ ಪ್ರೀತಿ ಮಧುಗುಣ ಮೋತ್ಯನ ತುಗರನ್ನ ಮೇಲ ಬಾಳ ಪ್ರೀತಿ ಕೆಟ್ಟ ಮಂದಿ ಜೋಡೆ ಮಾಡಿದ ನಿನ್ನ ದೋಸ್ತಿ ಅಂಶದ ಕವಿ ಬರೆದ ಪಂಚ ಹರಿದಂಗ ಜ್ಯೋತಿ ಜ್ಯೋತಪ್ಪ ಮುದಗಣ್ಣ ಹಾಡೋರು ಇಬ್ಬರ ಜ್ಯೋತಿ ಅಂಶದ ಕವಿ ಬರೆದ ಪಂಚ ಹಚ್ಚದಂಗ ಜ್ಯೋತಿ ಜ್ಯೋತಪ್ಪ ಮುದಗಣ್ಣ ಹಾಡ್ತಾರ ಇಬ್ಬರದೊಂದೇ ಜ್ಯೋತಿ